ಡಾಕ್ಟರ್ ಪ್ರವೀಣ್ ರಾಮಚಂದ್ರ, ಎಂಡೋಕ್ರೈನಾಲಜಿಸ್ಟ್, ಯಲಹಂಕ ನ್ಯೂಟೌನ್, ಬ್ಯಾಂಗ್ಳೂರು. ಈ ವಿಡಿಯೋದಲ್ಲಿ ಒಬೆಸಿಟಿನ ಹೇಗೆ ಮ್ಯಾನೇಜ್ ಮಾಡಬೇಕು, ಅಂದರೆ ಬೊಜ್ಜುತನ ಹೇಗೆ ಮ್ಯಾನೇಜ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇನೆ. ಒಬೆಸಿಟಿ ಇಂಡಿಯಾದಲ್ಲಿ ಜಾಸ್ತಿ ಇರಲಿಲ್ಲ ಮೊದಲು. ಬಿಫೋರ್ 1990s, ಬಿಫೋರ್ ಎಕನಾಮಿಕ್ ಲಿಬರಲೈಸೇಷನ್, ಓನ್ಲಿ 5% ಆಫ್ ದ ಇಂಡಿಯನ್ಸ್ ಒಬೆಸ್ ಇರ್ತಾಯಿದ್ರು, ಅಥವಾ ಬೊಜ್ಜುತನ ಇರ್ತಿತ್ತು. ಇವಾಗ ಆಲ್ಮೋಸ್ಟ್ 30% ಆಫ್ ದ ಇಂಡಿಯನ್ಸಿಗೆ ಬೊಜ್ಜುತನ ಬಂದಿದೆ ಅಥವಾ ಒಬೆಸಿಟಿ ಬಂದಿದೆ. ಮಕ್ಕಳಲ್ಲೂ ಕೂಡ ಆಲ್ಮೋಸ್ಟ್ 30% ಆಫ್ ದ ಈಗಿನ ಕಾಲದ ಮಕ್ಕಳಿಗೆ ಒಬೆಸಿಟಿ ಬರ್ತಾಯಿದೆ. ಚೈಲ್ಡ್ಹುಡ್ ಒಬೆಸಿಟಿನೂ ತುಂಬ ಕಾಮನ್ ಅಂತ ಹೇಳ್ತೇವೆ. ಒಬೆಸಿಟಿ ಒಂದು ಕ್ರೋನಿಕ್ ಡಿಸೀಸ್ ಅಂತ ಹೇಳ್ಬೋದು. ಒಬೆಸಿಟಿ ಇದ್ದವ್ರಿಗೆ ತುಂಬ ಕಾಯಿಲೆ ಬರುತ್ತೆ. ಆಲ್ಮೋಸ್ಟ್ 308 ಕಾಯಿಲೆ ಇನ್ಕ್ಲೂಡಿಂಗ್ ಕ್ಯಾನ್ಸರು ಒಬೆಸಿಟಿಗೆ ಲಿಂಕ್ ಆಗಿದೆ. ಮೋಸ್ಟ್ ಕಾಮನ್ ಅಂದರೆ ಬಿ ಪಿ ಬರೋದು ದಪ್ಪ ಇದ್ದರೆ, ಅಥವಾ ಡಯಾಬಿಟಿಸ್ ಬರೋದು. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಒಬೆಸಿಟಿ ರಿಲೇಟೆಡ್ ಡಿಸೀಸ್ ಅಂತ ಹೇಳ್ಬೋದು. ಒಬೆಸಿಟಿ ಒಂದು ಕ್ರೋನಿಕ್ ಡಿಸೀಸು. ತುಂಬ ಜನಕ್ಕೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಟಫ್ ಇರುತ್ತೆ. ಯಾಕಂದರೆ ಬಿಕಾಸ್ ಆಫ್ ಬಯೋಲಾಜಿಕಲ್ ಎವಲ್ಯೂಷನ್ ಆ ಪ್ರಾಬ್ಲಮ್ ಇರೋದು. ಅದು ಯಾಕೆ ಅದು ಟಫು ಒಬೆಸಿಟಿ ಕಮ್ಮಿ ಮಾಡೋಕ್ಕೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ಸೊ ಒಬೆಸಿಟಿಗೆ ಒಂದು ಮೇಯ್ನಾಗಿ ಡಯಟ್ ಮತ್ತು ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಎಕ್ಸಸೈಸಲ್ಲಿ ಏರೋಬಿಕ್ ಅಂತೀವಿ, ವಾಕಿಂಗು, ಸ್ವಿಮ್ಮಿಂಗು, ಸೈಕ್ಲಿಂಗ್ ಥರದ್ದು, ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಅಂತೀವಿ, ಪುಷಪ್ಸು, ಪುಲ್ಲಪ್ಸು, ಡಂಬಲ್ಸು, ಸ್ಟ್ರೆಂತ್ ಟ್ರೈನಿಂಗ್. ಇವೆರಡೂ ತುಂಬ ಇಂಪಾರ್ಟೆಂಟು ಒಬೆಸಿಟಿ ಕಂಟ್ರೋಲ್ ಮಾಡಲಿಕ್ಕೆ. ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ನಿಮಗೊಂದು ಪ್ರೋಟೋಕಾಲ್ ಹಾಕ್ಕೊಡ್ತಾರೆ, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ನಿಮ್ಮ ಫಿಟ್ನೆಸ್ ಡಿಸೈಡ್ ಮಾಡಿ ನಿಮಗೆ ಸೇಫ್ ಯಾವುದು, ಅನ್ಸೇಫ್ ಯಾವುದು ಅಂತ ಗೈಡ್ ಮಾಡ್ತಾರೆ. ಅದೇ ರೀತಿ ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್. ಡಯಟಲ್ಲಿ ತುಂಬ ಜನ ತುಂಬ ಥರದ್ದು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೀಟೋ ಡಯಟ್ ಅನ್ಬೋದು, ಮತ್ತು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅನ್ಬೋದು. ಅವೆಲ್ಲ ಫ್ಯಾಟ್ ಡಯಟು ತುಂಬ ನಡೆಯುತ್ತೆ, ಬಟ್ ಅದು ಸಸ್ಟೈನೇಬಲ್ ಇರೋಲ್ಲ. ನನ್ನ ಪ್ರಕಾರ ಸಸ್ಟೈನೇಬಲ್ ಅಂದರೆ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟ್. ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ಮೀಟ್ ಮಾಡಿದರೆ ಅವ್ರು ನಿಮ್ಮೊಂದು ಕ್ಯಾಲರಿ ಕಮ್ಮಿ ಇರೋಂಥದ್ದು ಒಂದು ಡಯಟ್ ಮಾಡಿಕೊಡ್ತಾರೆ. ಅದು ಮಾಡಿದರೆ ಯೂಶ್ವಲಿ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಲೂಸ್. ಯಾರು ಡಯಟ್ ಎಕ್ಸಸೈಸ್ ಮಾಡಿ ಸ್ವಲ್ಪ ಟೈಮು ಲೂಸ್ ಆಗುತ್ತೆ, ಮತ್ತು ರಿಗೇನ್ ಆಗ್ತಿರುತ್ತೆ, ಮತ್ತು ಲೂಸ್ ಆಗುತ್ತೆ, ಮತ್ತು ರಿಗೇನ್ ಆಗುತ್ತೆ ವೆಯ್ಟು, ಅಂಥವ್ರಿಗೆ ಮೆಡಿಸಿನ್ಸ್ ನಾವು ಸಜೆಸ್ಟ್ ಮಾಡ್ತೇವೆ. ಇದರಲ್ಲಿ ಮಾತ್ರೆಗಳ ರೂಪದಲ್ಲೂ ಮೆಡಿಸಿನ್ ಬರುತ್ತೆ, ಮತ್ತು ಇನ್ಸುಲಿನ್ ಥರ ಹಾಕೊಳ್ಳೋಂಥ ಒಂದು ಇನ್ಕ್ರಿಟಿನ್ ಮೆಡಿಸಿನ್ಸ್ ಅಂತಲೂ ಬರುತ್ತೆ. ಮಾತ್ರೆಗಳು ಕೂಡ ಎಫಿಕೇಷಿಯಸ್ ಇರುತ್ತೆ, ಮಾತ್ರೆನೂ ಟ್ರೈ ಮಾಡ್ಬೋದು. ಮೋರ್ ಪವರ್ಫುಲ್ ಅಂದರೆ ಇಂಜೆಕ್ಟಬಲ್ಸ್, ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಲ್ಲ, ಇಂಜೆಕ್ಷನ್ ರೂಪಲ್ಲಿ ಕೊಡೋದು. ಸ್ಕಿನ್ನಿಗೆ ಕೊಡ್ತೀವಿ, ಸಬ್ಕ್ಯೂಟೇನಿಯಸ್ ಟಿಶ್ಯೂಗೆ ನೋವೇನಾಗಲ್ಲ. ಇದು ವಾರಕ್ಕೊಂದ್ಸತಿ ಮಾತ್ರ ತೊಗೋಬೇಕು, ಡೈಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲಿ 2-3 ಥರದ್ದು ಬರುತ್ತೆ. ಇನ್ಕ್ರಿಟಿನಲ್ಲಿ 2 ಸಿಸ್ಟಮ್ ಮೇಲೆ ವರ್ಕ್ ಮಾಡೋದು, ಒಂದು ಸಿಸ್ಟಮ್ ಮೇಲೆ ವರ್ಕ್ ಮಾಡೋದು. ಇವೆಲ್ಲ ಯೂಸ್ ಮಾಡಿದರೆ ಅಪ್ ಟು 20-30% ಆಫ್ ದ ನಿಮ್ಮದು ಕರೆಂಟ್ ಬಾಡಿ ವೆಯ್ಟ್ನ ಲೂಸ್ ಮಾಡ್ಬೋದು. ಆ್ಯಂಡ್ ಓವರ್ ಲಾಂಗ್ ರನ್ನು ಅವು ತುಂಬ ಮೆಟಬಾಲಿಕಲಿ ಹೆಲ್ತಿ ಕೂಡ. ಇವು ಆಗಲಿಲ್ಲ ಅಂದರೆ ಯೂಶ್ವಲಿ ನಾವು ಬ್ಯಾರಿಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ, ಸರ್ಜರಿ ಮಾಡಿನೂ ವೆಯ್ಟ್ ಕಮ್ಮಿ ಮಾಡ್ಬೋದು. ಸೊ ನಿಮಗೆ ಒಬೆಸಿಟಿಯಿಂದ ಪ್ರಾಬ್ಲಮ್ ಆಗ್ತಾಯಿದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ, ಸೈಂಟಿಫಿಕಲಿ ಪ್ರೂವನ್ ಲೇಟೆಸ್ಟ್ ಮೆಡಿಸಿನ್ಸ್ ಆ್ಯಂಡ್ ಆಲ್. ಸೊ ಡೆಫಿನೆಟ್ಲಿ ನೀವು ಎಂಡೋಕ್ರೈನಾಲಜಿಸ್ಟ್ನ ಮೀಟ್ ಮಾಡಿ. ಈ ಒಂದು ಮೆಡಿಸಿನ್ನ ಬರಲಿಕ್ಕೆ ಎಂಡೋಕ್ರೈನಾಲಜಿಸ್ಟ್ ಆಥರೈಸ್ಡ್ ಇರ್ತಾರೆ ಇಂಡಿಯಾದಲ್ಲಿ. ಸೊ ಮೀಟ್ ಯುವರ್ ಎಂಡೋಕ್ರೈನಾಲಜಿಸ್ಟ್ ಆ್ಯಂಡ್ ಟೇಕ್ ಹೆಲ್ಪ್, ಆ್ಯಂಡ್ ಗೆಟ್ ರಿಡ್ ಆಫ್ ಯುವರ್ unnecessary weight as much as possible. Thank you.